ನಾವಿವತ್ತು ಹೋಗಿರೋದು ಉಡುಪಿ ಹಬ್ಬ ಅಂದರೆ ಉಡುಪಿ ಉತ್ಸವಕ್ಕೆ. ತುಂಬಾ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ. ಎಷ್ಟು ಈ ಥೀಮ್ ಪಾರ್ಕ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಟೈಮ್ ಈಗ 4:30 ಆಗಿದೆ. ಬಟ್ ಫುಲ್ಲು ಬಿಸಿಲು, ಓಪನ್ ಆಗಿಲ್ಲ. ವಿಡಿಯೋ ಮಾಡಲಿಕ್ಕೇ ಆಗ್ತಿಲ್ಲ, ಬಿಸಿಲಿಂದ ಮಾತಾಡಲಿಕ್ಕೇ ಆಗ್ತಿಲ್ಲ. ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗಟ್ಟಿಯಾಗಿ ಮಾತಾಡಲಿಕ್ಕಾಗಲ್ಲ, ಇಲ್ಲಿ ಎಲ್ಲ ಜನ ಇದ್ದಾರೆ. ಆ್ಯಂಡ್ ಇವತ್ತು ನಾವು ಬಂದಿರೋದು ಉಡುಪಿ ಉತ್ಸವ, ಅಂದರೆ ಉಡುಪಿ ಹಬ್ಬ. ಅದೇ ಉಡುಪಿ ಹಬ್ಬ ಅಂತ ಬರೆದಿದ್ದಾರೆ, ಬಟ್ ಇದು ಉಡುಪಿ ಉತ್ಸವ ಅಂತಲೂ ಹೇಳ್ಬೋದು, ಹಬ್ಬ ಅಂತಲೂ ಹೇಳ್ಬೋದು. ಸೊ ಅಲ್ಲಿಗೆ ಬಂದಿದ್ದೀವಿ ನಾನು, ನಮ್ಮಮ್ಮ ಆ್ಯಂಡ್ ನಂದು ಕಸಿನ್ ಬ್ರದರ್. ಸೊ 3 ಜನ ಬಂದಿದ್ದೀವಿ. ಇನ್ನೂ ಒಂದು 5 to 10 minutes ಇದೆ ಓಪನ್ ಆಗಲಿಕ್ಕೆ. ಇಲ್ಲಿ ಎಲ್ಲರೂ ಜನಗಳು ಬಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಯಾವಾಗ ಓಪನ್ ಆಗುತ್ತೆ ಅಂತ. ಟಿಕೆಟ್ ಎಲ್ಲ ತಗೊಂಡಿದ್ದೀವಿ. ಆ್ಯಂಡ್ ಇನ್ನೇನು ಒಂದು 5 to 10 minutesಲ್ಲಿ ಓಪನ್ ಆಗುತ್ತೆ. ಆ್ಯಂಡ್ ಸೊ ಬನ್ನಿ ಒಳಗೋಗುವ, ಹೇಗಿದೆ ಏನು ಅಂತ ತೋರಿಸ್ತೀನಿ. ನೋಡಿ, ಹೊರಗಿನಿಂದ ನೋಡುವಾಗ ಈ ಥರ ಕಾಣಿಸುತ್ತೆ ಉಡುಪಿ ಉತ್ಸವ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇಲ್ಲಿ ಉಡುಪಿ ಹಬ್ಬ ಅಂತ ಬರೆದಿದ್ದಾರೆ. ಇದು ಎಂಟ್ರೆನ್ಸು. ಜನಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಟಿಕೆಟ್ ತಗೊಂಡು ನಿಂತ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಫುಡ್ ಇರ್ಬೋದು, ಎಲ್ಲನೂ ಪ್ರಿಪೇರ್ ಆಗಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಅಂದರೆ 5 o'clock ಒಳಗಡೆ ಎಲ್ಲ ಬಿಟ್ಟಿದ್ದಾರೆ ಜನಗಳನ್ನು. ಸೊ ನೋಡ್ತಿರ್ಬೋದು, ಈಗ ಒಳಗೆ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಹೋಗ್ತಿದ್ದಾರೆ. ಸೊ ನಾವು ಹೋಗ್ತೀವಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟು 60 rupees, ಇಲ್ಲ ಅಂದರೆ 70 rupees ಇರ್ಬೋದು, ನನಗೆ ನೆನಪಿಲ್ಲ. ಐ ಥಿಂಕ್ 60 rupees ಇರ್ಬೋದು ಒಬ್ಬರಿಗೆ. ಬನ್ನಿ ಒಳಗೋಗುವ, ಹೇಗಿದೆ ಏನು ಅಂತ ನೋಡೋಣ. ಆ್ಯಂಡ್ ನಾನು ನೋಡಿರೋ ಪ್ರಕಾರ, ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಅವತಾರ್ ಥೀಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥೀಮ್ ಪಾರ್ಕ್ ಥರ. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ. ಅವತಾರ್ ಮೂವಿ ನೋಡಿದವ್ರಿಗೆ ಗೊತ್ತಿರ್ಬೋದು. ಸೊ ಆ ಥರನೇ ಆ ಮೂವಿಯಲ್ಲಿ ಯಾವ ರೀತಿ ಇತ್ತು, ಆ ಲೈಟಿಂಗ್ಸ್ ಇರ್ಬೋದು, ಆ ಥೀಮ್ ಇರ್ಬೋದು, ಪ್ರತಿಯೊಂದು ಕೂಡ ಆ ಥರನೇ ಮಾಡಿದ್ದಾರೆ. ಸೊ ನಿಮಗೆ ಆ ಮೂವಿದು ಒಂದು ವೈಬ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ. ಮಕ್ಕಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು. ಮಕ್ಕಳಿಗೆ ಮಾತ್ರ ಅಲ್ಲ, ಈವನ್ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗೋಗುತ್ತೆ ಈ ಥೀಮ್ ಪಾರ್ಕ್ ಮಾಡಿರೋದು. ಆ್ಯಂಡ್ ಸೊ ಫೈನಲಿ ನಾವು ಒಳಗಡೆ ಬಂದ್ವಿ. ಇಲ್ಲಿ ನೋಡಿ, ಒಂದು ಏನೋ ಒಂಥರ ಫುಲ್ ಕಲರ್ಫುಲ್ಲಾಗಿ ಎಷ್ಟು ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಿದಾಗ, ಯಾವುದು ನೋಡೋದು ಯಾವುದು ಬಿಡೋಣ ಅಂತ. ಇಲ್ಲಿ ವಾಕ್ ಮಾಡುವಾಗ ನಮ್ಮ ಕಣ್ಣು ಸ್ವಲ್ಪ ಕೆಳಗಡೆನೇ ಇರಬೇಕು. ಯಾಕಂದರೆ ನಾನು ಕೂಡ ಅಷ್ಟೇ, ತುಂಬ ಸಲ ನಂದು ಲೆಗ್ ಸ್ಲಿಪ್ ಆಯಿತು ಇಲ್ಲಿ. ಅಂದರೆ ನಮ್ಮದು ಮಾತ್ರ ಅಲ್ಲ, ತುಂಬ ಜನರದ್ದು ಸ್ಲಿಪ್ ಆಗ್ತಾಯಿದ್ರು. ಆ್ಯಂಡ್ ಇಲ್ಲಿ ಸ್ಟ್ರೈಟ್ ರೋಡ್ ಇರಲ್ಲ, ಇಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆ ಥರ ಎಲ್ಲ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ನಡಿಬೇಕಾಗತ್ತೆ. ಆ್ಯಂಡ್ ನಾವು ಫುಲ್ ಈ ಲೈಟಿಂಗ್ಸನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನೋಡ್ಕೊಂಡು ನಡೀತಾ ಇರ್ತೀವಿ. ಸೊ ಆ ಥರ ಮಾಡಬೇಡಿ, ನೀವು ಸ್ಲಿಪ್ ಆಗ್ತೀರಿ. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆಯಿತು. ಈ ಅವತಾರ್ ಥೀಮ್ ಪಾರ್ಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈವನ್ ನಮ್ಮ ಅಮ್ಮನಿಗೇನು ಇಷ್ಟ ಆಯಿತು, ನಮಗಿಬ್ರಿಗೇನಲ್ಲ, ಯಾರೆಲ್ಲ ಬಂದಿರ್ತೀರಿ ಅವ್ರಿಗೆಲ್ಲನೂ ಒಂಥರ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ನೋಡಿದ್ರೇ ಫುಲ್ಲು ಖುಷಿ ಆಗುತ್ತೆ. ಆ್ಯಂಡ್ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಈ
ಎಕ್ಸಿಬಿಷನಲ್ಲಿ ಗೇಮ್ಸ್ ಇರ್ಬೋದು, ಅಂದರೆ ಬೋಟ್ ಇರ್ಬೋದು, ಆ್ಯಂಡ್ ನಾವಿವತ್ತು ಯಾವುದರಲ್ಲಿ ಕೂತ್ಕೊಂಡಿದ್ದೀವಿ ಅದಿರ್ಬೋದು, ಆ್ಯಂಡ್ ಜೈಂಟ್ ವೀಲ್ ಇರ್ಬೋದು, ಇದೆಲ್ಲ ಪ್ರತಿ ವರ್ಷವೂ ಬರುತ್ತೆ. ಸೊ ಪ್ರತಿ ವರ್ಷವೂ ಕೂತ್ಕೊಳ್ಬೋದು. ಬಟ್ ಈ ಥರ ಥೀಮ್ ಪಾರ್ಕ್ಸ್ ಇದೆಲ್ಲ ವರ್ಷದಿಂದ ವರ್ಷಕ್ಕೆ ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ವರ್ಷ ಚೆನ್ನಾಗಿದ್ದರೆ ಒಂದು ವರ್ಷ ಏನಾದರೂ ಬೇರೆ ಮಾಡಿರ್ಬೋದು. ಸೊ ಈ ಥರ ಮಾಡಿದಾಗ ನೋಡಬೇಕು, ಎಂಜಾಯ್ ಮಾಡಬೇಕು. ಇಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಎಷ್ಟು ಟೈಮ್ ಬೇಕಾದರೆ ನಿಲ್ಬೋದು ಇಲ್ಲಿ, ಆ್ಯಂಡ್ ಎಷ್ಟು ಟೈಮ್ ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ನಾವು ತುಂಬ ಟೈಮ್ ತನಕ ಇದನ್ನೇ ನೋಡಿಕೊಂಡು ಇಲ್ಲೇ ಇದ್ವಿ, ಥೀಮ್ ಪಾರ್ಕಲ್ಲೇ ಇದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸಡನ್ನಾಗಿ ನೋಡಿ ನಾನು ಹೋಗ್ತಾ ಇದ್ದೀನಿ, ಸಡನ್ನಾಗಿ ಲೆಗ್ ಸ್ಲಿಪ್ ಆಯಿತು. ನನ್ನ ಮುಂದಿನವ್ರಿಗೆ ಲೇಡೀಸ್ಗೆ ಕೂಡ ಲೆಗ್ ಸ್ಲಿಪ್ ಆಯಿತು. ಅವ್ರು ಅದೇ ಹೇಳ್ತಿದ್ದಾರೆ, ಗೊತ್ತೇ ಆಗಲ್ಲ ಅಂತ. ಸೊ ಈ ಥರ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ನಡೆದ್ರೆ ಚೆನ್ನಾಗಿರುತ್ತೆ. ನಾನು ಆದಷ್ಟು ಒರಿಜಿನಲ್ ವಾಯ್ಸ್ ಹಾಕಿದ್ದೀನಿ, ಇದು ವಾಯ್ಸ್ ಎಲ್ಲ ತೆಗಿಲಿಲ್ಲ. ಆ್ಯಂಡ್ ನಿಮಗೆ ನೀವು ಇಷ್ಟ ಆಗ್ಬೋದು ಇದು. ನನಗಂತೂ ಈ ಅವತಾರ್ ಥೀಮ್ ಇದೆ ಅಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲಿ ನೋಡೋದು ಎಲ್ಲಿ ಬಿಡೋದು ಅಂತ ಅನಿಸ್ತಿತ್ತು. ಸೊ ಅಷ್ಟು ಚೆನ್ನಾಗಿದೆ. ಫೈನಲಿ ಥೀಮ್ ಪಾರ್ಕ್ ಎಂಡ್ ಆಯಿತು. ಈಗ ಹೊರಗೆ ಹೋಗೋದು. ಸೊ ಇಲ್ಲಿ ಹೊರಗೆ ಫಸ್ಟ್ ನಮಗೆ ಶಾಪ್ಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಶಾಪ್ಸ್ ಇಲ್ಲ, ಸ್ವಲ್ಪ ಲಿಮಿಟೆಡ್ ಇದೆ. ಆ್ಯಂಡ್ ಅಲ್ಲಿ ಟಾಯ್ಸ್ ಇರ್ಬೋದು, ಡ್ರೆಸ್ ಇರ್ಬೋದು, ಆ್ಯಂಡ್ ಫುಡ್ ಎಲ್ಲ ಇರುತ್ತೆ, ಪಿಕ್ಕಲ್ಸ್ ಈ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಮತ್ತು ಮೊಬೈಲ್ ಕವರ್ಸ್ ಶಾಪ್ ನೋಡಿದೆ ನಾನು, ಆ್ಯಂಡ್ ಟಾಯ್ ಶಾಪ್ ಒಂದು ನೋಡಿದೆ, ಕೆಲವೆಲ್ಲ ಶಾಪ್ಸ್ ಇದೆ. ಆ್ಯಂಡ್ ಗರ್ಲ್ಸಿಗೆ ಕ್ಲಿಪ್, ರಬ್ಬರ್ ಈ ಥರದ್ದೆಲ್ಲ ಶಾಪ್ಸ್ ಇದೆ. ಸೊ ತೋರಿಸ್ತೀನಿ ಬನ್ನಿ. ಗೂಚಿಗೇನಲ್ಲ ಗೂಚಿಗೇನಲ್ಲ ಚಿಕಿನ್ಯ ಸ್ಮಾಲ್. ಈಗ ಅಂತೂ ಗೂಚಿ ಅಂತೂ ಬಂದಮೇಲೆ ನಮಗೆ ಎಲ್ಲಿ ಜಾತ್ರೆ ಇರ್ಬೋದು, ಉತ್ಸವ ಇರ್ಬೋದು, ಎಲ್ಲಿ ಹೋದ್ರೂ ಟಾಯ್ ಶಾಪ್ ನೋಡಿದ್ರೆ ಫಸ್ಟ್ ನಮಗೆ ನೆನಪು ಬರೋದು ಗೂಚಿಗೆ ಏನಾದರೂ ತಗೊಳ್ಬೇಕು ಅಂತ. ಗೂಚಿಗೆ ಒಟ್ರಾಶಿ ಎಲ್ಲ ತೊಗೊಳ್ಳಿಕ್ಕಾಗಲ್ಲ. ಬಾಲ್ ಇದ್ದರೆ ಸ್ವಲ್ಪ ಆಟಾಡುತ್ತೆ. ಆ್ಯಂಡ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಾಲ್ಸ್ ಇದ್ದರೆ ಅದು ಆಟಾಡಲ್ಲ, ಚಿಕ್ಕ ಚಿಕ್ಕ ಬಾಲ್ಸ್ ಇದ್ದರೆ ಆಟಾಡುತ್ತೆ. ಆ್ಯಂಡ್ ಬೇರೆ ಏನಾದರೂ ಸೌಂಡ್ ಆಗುವಂಥದ್ದು, ಫುಲ್ಲು ಶೇಕ್ ಆಗುವಂಥದ್ದು, ಈ ಥರ ಎಲ್ಲ ಏನಾದರೂ ಟಾಯ್ಸ್ ಇದ್ದರೆ ಅದು ಆಡುತ್ತೆ. ಸೊ ಅದನ್ನು ನಾನು ಸರ್ಚ್ ಮಾಡ್ತಾಯಿದ್ದೆ. ಇಲ್ಲಿ ನನಗೆ ಕಲರ್ಫುಲ್ ಬಾಲ್ ಸಿಕ್ಕಿತ್ತು. ಬಟ್ ಅದು ತುಂಬ ಬೌನ್ಸ್ ಆಗುತ್ತಂತೆ. ಬೌನ್ಸ್ ಆದರೆ ಅದು ಅಷ್ಟೊಂದು ಆಟಾಡಲ್ಲ. ಅದಕ್ಕೆ ಸ್ಲೋ ಇರಬೇಕು, ಶೇಕ್ ಆಗಬೇಕು, ಆ ಥರ ಎಲ್ಲ ಇದ್ದರೆ ಆಡತ್ತೆ. ಸೊ ಅದು ಅಲ್ಲಿ ಏನೂ ತಗೊಳ್ಳಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಲೇಡೀಸ್ಗೆ ಬ್ಯಾಗ್ ಶಾಪ್. ಆ್ಯಂಡ್ ಲೇಡೀಸ್ ಎಲ್ಲ ನೋಡ್ತಿದ್ದಾರೆ. ಆ್ಯಂಡ್ ನನಗೆ ಅಷ್ಟು ಇಷ್ಟ ಆಗಲ್ಲ, ನಾನೇನು ತಗೊಳ್ಳಿಲ್ಲ. ಆ್ಯಂಡ್ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಕ್ಲಿಪ್ಸ್, ಸ್ಟಿಕ್ಕರ್ಸ್, ಗರ್ಲಿ ಥಿಂಗ್ಸ್ ಎಲ್ಲ. ಸೊ ಇಲ್ಲಿನೂ ನಾನೇನು ಬೈ ಮಾಡಿಲ್ಲ. ಆ್ಯಂಡ್ ಇಲ್ಲಿಂದ ಸುಮ್ಮನೆ ನೋಡಿಕೊಂಡು ಬಂದ್ವಿ. ಕ್ಲಿಪ್ಸ್ ಕೂಡ ಬೋಡಮ್ಮ ಇನ್ನಲ್ಲ ಬಿಡ್ಸದ ಪೊಯ್ ಪೊಯ್ ಪೊಯ್. ನಾನಿಲ್ಲಿ ನಮ್ಮ ಅಮ್ಮನ ಜೊತೆ ಕೇಳ್ತಿದ್ದೀನಿ, ಬೇಕಾ ಏನಾದರೂ ಬೇಕಿದ್ರೆ ತಗೊಳ್ಳಿ ಅಂತ. ಸೊ ನಮ್ಮ ಅಮ್ಮನಿಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ನಾನು ಯಾಕೆ ಇದನ್ನೆಲ್ಲ ತೋರಿಸಿದೆ ಅಂದರೆ, ನೀವೇನಾದರೂ ಹೋದರೆ ನಿಮಗೇನಾದರೂ ತೊಗೊಳ್ಬೇಕಂತಿದ್ರೆ ಇಲ್ಲಿ ತೊಗೊಬೋದು. ಆ್ಯಂಡ್ ಈ ಥರ ಎಲ್ಲ ಇದೆ ಅಂತ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ರಾಗಿ ಪಾಪಡ್ ಅಂತೆ. ಸೊ ಪಾಪಡಿದ್ದೇ ಒಂದು ಶಾಪ್ ಇದೆ. ಆ್ಯಂಡ್ ಹಪ್ಪಳ ಅಂತ ಹೇಳ್ತೀವಲ್ಲ, ಸೊ ಅದರದ್ದೇ ಒಂದು ಶಾಪ್ ಇದೆ. ಆ್ಯಂಡ್ ಪ್ಲಾಸ್ಟಿಕ್ ಶಾಪ್ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸಿಗುವಂಥ ಶಾಪ್ ಇಲ್ಲಿ ನಂದು ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇಷ್ಟೊಂದು ತುಂಬ ಶಾಪ್ಸ್ ಇಲ್ಲ, ಲಿಮಿಟೆಡ್ ಶಾಪ್ ಸ್ವಲ್ಪನೇ ಇರೋದು. ಆ್ಯಂಡ್ ಇನ್ನೂ ಬರ್ಬೋದು ಗೊತ್ತಿಲ್ಲ.
ಆ್ಯಂಡ್ ಸೊ ಫೈನಲ್ ಆಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನಮಗೆ ಫಸ್ಟ್ ನಿಮಗೆ ಇಲ್ಲಿ ಬೋಟ್ ಕಾಣಿಸ್ತಿದೆ. ಇದಕ್ಕೇನು ಹೇಳ್ತಾರೆ, ಬೋಟ್ ಅಂತಲೇ ಹೇಳೋದಲ್ವಾ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಬನ್ನಿ ಎಕ್ಸಿಬಿಷನಲ್ಲಿ ಏನೆಲ್ಲ ಇದೆ, ನಾವು ಯಾವುದ್ರಲ್ಲೆಲ್ಲ ಕೂತ್ಕೊಳ್ಬೋದು ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಯಾವುದ್ರಲ್ಲಿ ಕೂತ್ಕೊಂಡೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮ್ಯಾಟ್ ಇದು ಶಾಪ್ ಇದೆ. ಆ್ಯಂಡ್ ಡಿಫ್ರೆಂಟ್ ಮ್ಯಾಟ್ಸ್ ಇದೆ, ನಿಮಗೆ ಬೇಕಾದರೆ ತಗೊಳ್ಬೋದು. ಆ್ಯಂಡ್ ನಾವು ಯಾವುದು ತಗೊಳ್ಳಿಲ್ಲ, ನಮಗೆ ಬೇಕಾಗಿರಲಿಲ್ಲ. ಆ್ಯಂಡ್ ನೋಡಿದೆ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಹಾಗಂತ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಸೀದಾ ಹೋದ್ವಿ. ಅಲ್ಲಿಂದ ನಡ್ಕೊಂಡು ಬರೋ ಅಷ್ಟರಲ್ಲಿ ನನಗಂತೂ ತುಂಬ ಥರ್ಸ್ಟಿ ಆಗ್ತಿತ್ತು. ಸೊ ನಾನು ನೀರು ಕುಡಿತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಫುಲ್ ನೋಡಿದಾಗ ಜನ ಕಮ್ಮಿ ಇದ್ದರು, ಇನ್ನೂ ಬರಬೇಕಿತ್ತು ಜನ. ಆ್ಯಂಡ್ ಫುಡ್ ಸ್ಟಾಲ್ ಎಲ್ಲ ಏನಿದೆ ಅದೆಲ್ಲ ಜಸ್ಟ್ ಓಪನ್ ಆಗಿರೋದು ಅಷ್ಟೇ. ಆ್ಯಂಡ್ ಅವ್ರು ಪ್ರಿಪೇರ್ ಮಾಡ್ತಿದ್ರು. ಸೊ ಅಷ್ಟರಲ್ಲಿ ನಾವು ಒಂದ್ಸಲ ಏನೆಲ್ಲ ಇದೆ ಅಂತ ಸುತ್ತ ನೋಡೋಣ ಅಂತ ನೋಡ್ತಾ ಇದ್ವಿ. ಒಂದು ಬಣ್ಣ ನೆಟ್ಟುಕುಲ್ವ ಆಟಕ್ಕೆ 10 ಸುತ್ತು ಒಬ್ಬ ಕರೆಗೆ ಎಸಗೋ ಫ್ರೆಂಡ್ಸ್, ಇನ್ನು ಯಾರು ಬಂದಿಲ್ಲ. ನಾವು ಬೇಗನೆ ಬಂದಿಲ್ಲ, ಯಾವುದು ಕೂಡ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು. ಸ್ವಲ್ಪ ಜನ ಬಂದರೆ ಚೆನ್ನಾಗಿರುತ್ತೆ. ಸೊ ಜನ ಬಂದಮೇಲೆ ನಾವು ಯಾವುದ್ರಲ್ಲಿ ಕೂತ್ಕೊಳ್ಳೋದು ಅಂತ ನೋಡ್ತೀನಿ. ನೋಡಿ ಚೆನ್ನಾಗಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಅಷ್ಟರಲ್ಲಿ ಏನಾದರೂ ಹೊಟ್ಟೆಗೆ ತಿನ್ಕೊಳ್ಳುವ ಅಂತ ತಿನ್ನೋದು ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಫಸ್ಟು ಪಾಪ್ಕಾರ್ನ್ ಇದೆ, ಚೀಸ್ ಚಿಲ್ಲಿ ಆ್ಯಂಡ್ ಚಾಕ್ಲೇಟ್ ಈ ಥರದ್ದೆಲ್ಲ ಫ್ಲೇವರ್ ಇದೆ. ಸೊ ನಾವು ಚೀಸ್ ಚಿಲ್ಲಿ ಪಾಪ್ಕಾರ್ನ್ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿರುತ್ತೆ, ನಾನು ತುಂಬ ಸಲ ತಿಂದಿದ್ದೀನಿ. ಸೊ ಹಾಗಾಗಿ ಅದು ತಗೊಂಡ್ವಿ. ಎಷ್ಟು ಹಿಂಗೆ ಪರ್ಸ್ಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಲೌಡ್ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಸೊ ನಾನು ವಾಯ್ಸ್ನೇ ಕೊಡಬೇಕಾಗತ್ತೆ. ಆ್ಯಂಡ್ ಅದು ಮ್ಯೂಸಿಕ್ ಹಾಕಿದರೆ ಕಾಪಿ ರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಿದ್ದೀನಿ. ಪಾಪ್ಕಾರ್ನ್ ತಿಂದಾದಮೇಲೆ ನೆಕ್ಸ್ಟ್ ನಂದು ಕಣ್ಣು ಪೊಟ್ಯಾಟೊ ಟ್ವಿಸ್ಟರ್ಗೆ ಬಿತ್ತು. ಆ್ಯಕ್ಚುಲಿ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ ನನಗೇನು ಇಷ್ಟ, ನಂದು ಬ್ರದರ್ಗೇನು ಇಷ್ಟ. ಸೊ ಪೊಟ್ಯಾಟೊ ಟ್ವಿಸ್ಟರ್ ಸ್ಟಾಲ್ ಹತ್ರ ಬಂದ್ವಿ. ಆ್ಯಂಡ್ ಇಲ್ಲಿ ಫುಡ್ಡೆಲ್ಲ ತುಂಬ ಕ್ಲೀನಾಗಿ ನೀಟಾಗಿತ್ತು, ತಿನ್ನಲಿಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ತಿನ್ಬೋದು. ಆ್ಯಂಡ್ ಮಾಡೋರು ಕೂಡ ಫುಲ್ ಕ್ಲೀನಾಗಿದ್ದರು. ಅದು ನೋಡಿದ್ರೇ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಇದು ಪೊಟ್ಯಾಟೊ ಟ್ವಿಸ್ಟರ್ ಪ್ರಿಪೇರ್ ಮಾಡುವಾಗ ಅದನ್ನು ನೋಡಲಿಕ್ಕೇ ಒಂದು ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ನೋಡ್ದೇ ನಿಂತ್ಕೊಳ್ತಿದ್ವಿ, ನಮ್ಮ ಹಾಗೆ ಬೇರೆಯವರು ಕೂಡ ನೋಡ್ಕೊಂಡು ನಿಂತ್ಕೊಳ್ತಿರ್ತಾರೆ. ನೋಡಲಿಕ್ಕೆ ಒಂಥರ ಟೈಮ್ ಪಾಸ್ ಆದಾಗುತ್ತೆ. ಇಲ್ಲಿ ಎಲ್ಲ ಗೇಮ್ಸ್ಗೆ 70-80 ರೂಪೀಸ್ ಇರುತ್ತೆ ಅಷ್ಟೇ. ಸೊ ನೀವು ಆರಾಮಾಗಿ ಕೂತ್ಕೊಳ್ಬೋದು ಯಾವುದ್ರಲ್ಲಿ ಬೇಕಾದ್ರೂ. ಸೊ ಅಷ್ಟು ಜಾಸ್ತಿ ಏನಿರಲ್ಲ. ನಾವು 2 ಐಟಮ್ಸ್ ತಿಂದಿರೋದು ಕೂಡ ಫುಲ್ ಸ್ಪೈಸಿ ಐಟಮ್ಸೇ. ಸೊ ಸ್ವಲ್ಪ ಕೂಲ್ ಆಗಲಿ ಅಂತ ಐಸ್ ಕ್ರೀಮ್ ಹತ್ರ ಹೋದ್ವಿ. ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆನಿಲಾ ಆ್ಯಂಡ್ ಸ್ಟ್ರಾಬೆರಿ ಫ್ಲೇವರ್ ತಗೊಂಡ್ವಿ. ಇದು ಆರೆಂಜ್ ಕಲರ್, ನನಗೆ ಮ್ಯಾಂಗೋ.
ಒಂದು ಮ್ಯಾಂಗೋ ಒಂದು ವೆನಿಲಾ ಮತ್ತೊಂದು ಸ್ಟ್ರಾಬೆರಿ. ಏತಿಗೆ ಎಷ್ಟು ಎಷ್ಟು ಮೂರಿಗೆ? ನನಗೇನು ವೆನಿಲಾನೇ ಹಾಕಿ ಆಯ್ತಾ? ದುಡ್ಡು ಕೊರೋಡ ಒಂದು ನನಗೆ ತೊಂಬತ್ತು ಫಸ್ಟ್ ಬದಲು ಮೇನ್ ದುಡ್ಡು ಕೊಡ್ಕ ಬೇಕು. हल्दी जन फुल अल्प ಈಗ ಸ್ವಲ್ಪ ಡಾರ್ಕ್ ಆಯಿತು ಆ್ಯಂಡ್ ನಾನು ಇದರಲ್ಲಿ ಕುತ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಇದರಲ್ಲೇ ಮಜಾ ಇರೋದು ಕುತ್ಕೊಳ್ಳಿಕ್ಕೆ ಆ್ಯಂಡ್ ಫಾಸ್ಟಾಗಿ ತಿರುಗುತ್ತೆ, ಒಂಥರ ಡಿಸ್ಕೋ ಡ್ಯಾನ್ಸ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಇದರಲ್ಲಿ ನಾನು ಫಸ್ಟ್ ಒಂದು ಸಲ ಕುತ್ಕೊಂಡಿದ್ದೀನಿ, ಒಂದೆರಡು ಸಲ ಕುತ್ಕೊಂಡಿದ್ದೀನಿ ಆ್ಯಂಡ್ ಹಾಗಾಗಿ ಇದರಲ್ಲಿ ಕುತ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬೋಟ್ ನನಗೆ ತುಂಬ ಭಯ ಆ್ಯಂಡ್ ನಾನು ನನ್ನ ಫ್ರೆಂಡ್ ಜೊತೆ ಕುತ್ಕೊಂಡಿರೋದು ಒಂದು ಸಲ ಆ್ಯಂಡ್ ನಾನು ತುಂಬ ಭಯಪಟ್ಟಿದ್ದೀನಿ ಆ ಟೈಮ್ಗೆ. ಸೊ ಹಾಗಾಗಿ ನಾನು ಬೋಟಲ್ಲಿ ಕುತ್ಕೊಳ್ಳಲ್ಲ. ಸೊ ಇದರಲ್ಲಿ ಕುತ್ಕೊಳ್ಳುವ ಅಂತ ನಾನು ನನ್ನ ಕಸಿನು ಹೋಗ್ತಾ ಇದ್ದೀವಿ ಆ್ಯಂಡ್ ಫಸ್ಟ್ ಜನ ಇರಲಿಲ್ಲ, ಆಮೇಲೆ ನಮ್ಮನ್ನೆಲ್ಲ ನೋಡಿದ ಮೇಲೆ ಫುಲ್ಲು ಜನಗಳು ಬಂದು ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದು ಫಸ್ಟ್ ರೌಂಡ್ ಚೆನ್ನಾಗಿದೆ, ನೀವು ನೋಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫುಲ್ಲು ಶೇಕ್ ಆಗ್ತಿದೆ ಆ್ಯಂಡ್ ನನಗೆ ಫಸ್ಟು ಕುತ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಫುಲ್ಲು ಶೇಕ್ ಆಗುತ್ತಲ್ಲ. ಸೊ ಹಾಗಾಗಿ ಕುತ್ಕೊಳ್ಳಿಕ್ಕೆ ಆಗಲಿಲ್ಲ. ಸೈಡಲ್ಲಿ ಗರ್ಲ್ಸ್ ಇದ್ದರು, ಸೊ ಅವರು ಕೂಡ ಆ ಥರನೇ ಇಬ್ಬರು ಇದ್ರಲ್ವ, ಸೊ ಒಬ್ರು ಇಟ್ಕೊಂಡು ಒಬ್ರು ಕುತ್ಕೊಂಡಿದ್ರು ಆ್ಯಂಡ್ ನನಗೇನು ಸ್ವಲ್ಪ ಹೆಲ್ಪ್ ಮಾಡಿದರು ಆ್ಯಂಡ್ ನಾನು ಬೇಗ ಅಲ್ಲಿ ಕರೆದು ಲಾಕ್ ಹಾಕಿಸ್ಕೊಂಡೆ, ಯಾಕಂದರೆ ಲಾಕ್ ಇಂಪಾರ್ಟೆಂಟ್, ಇದು ತುಂಬ ಸ್ಪೀಡಾಗಿ ತಿರುಗುತ್ತೆ. ಸೊ ಲಾಕ್ ಹಾಕಿಸ್ಕೊಳ್ಬೇಕು ಆ್ಯಂಡ್ ಅವ್ರು ಹಾಕ್ತಾರೆ, ಬಟ್ ಆದ್ರೂ ನಾನು ಫಸ್ಟಿಗೆ ಹತ್ರದಲ್ಲಿದ್ದರೆ ಕೇಳಿ ಹಾಕಿಸ್ತೀನಿ. ಸೊ ಈಗ ನಮ್ಮದು ರೌಂಡ್ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ನಮ್ಮ ಅಮ್ಮನಿಗೆ ನೋಡ್ತಾ ಇದ್ದೀನಿ ಸರಿಯಾಗಿ ವಿಡಿಯೋ ಮಾಡಿ ಅಂತ. ಸೊ ಇದೆಲ್ಲ ಬೆಸ್ಟ್ ಮೆಮೊರಿ, ಚೆನ್ನಾಗಿರುತ್ತೆ. ಯಾವಾಗಲೂ ನಮಗೆ ನೋಡಬೇಕಂತ ಅನಿಸಿದಾಗ ಇದು ವಿಡಿಯೋ ನೋಡಿ ನಗಿಬೋದು. ಆ್ಯಂಡ್ ಸೊ ಸ್ಟಾರ್ಟ್ ಆಯಿತು ನೋಡಿ. ಫ್ರೆಂಡ್ಸ್ ಈಗ ಅದರಲ್ಲಿ ಹೋಗಿ ಬಂದು ಫುಲ್ ಸಾಕಾಗೋಯ್ತು. ಇವನ್ ಫೇಸು
ಇವನ್ ಫೇಸು ನೋಡುವಾಗಿರಲಿಲ್ಲ, ಫುಲ್ಲು ಇವನಿಗೆ ಭಯ ಆಗಿತ್ತು. ಇವನ್ ನನಗೆ ಲಾಸ್ಟಿಗೆ ತುಂಬ ಭಯ ಆಯಿತು. ವಾಯ್ಸ್ ಕೇಳಿ ಇದು ನಾನು ನಿಮಗೆ ಫೈನಲ್ ವ್ಯೂ ತೋರಿಸ್ತಿರೋದು. ಇದೊಂದು 6:30 ಎಲ್ಲ ಆದಮೇಲೆ, ಈಗ 6:30ಗೆ ಕತ್ಲೆ ಆಗಿ ಹೋಗುತ್ತೆ ಅಲ್ವಾ. ಸೊ ಸ್ವಲ್ಪ ಕತ್ಲೆ ಆಗಿದೆ. ಸೊ ಕತ್ಲೆ ಆದಾಗ ಈ ಥರ ಎಲ್ಲ ಲೈಟ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೆ ಎಕ್ಸಿಬಿಷನ್. ಆ್ಯಂಡ್ ಅಷ್ಟೇ, ನಾವು ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಬೇಗನೆ ನಾವು ಹೊರಟ್ವಿ. ಆ್ಯಂಡ್ ಹೊರಗಡೆ ತೋರಿಸ್ತೀನಿ ನಿಮಗೆ ಎಷ್ಟು ವೆಹಿಕಲ್ಸ್ ಇದೆ ಅಂತ. ಅಂದರೆ ಅಷ್ಟು ಜನ ರಶ್ ಆಗಿದ್ದಾರೆ. ವೀಕೆಂಡ್ ಎಲ್ಲ ಬಂದರೆ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮುಗೀತು ಎಕ್ಸಿಬಿಷನಿಂದ ಎಕ್ಸಿಟ್ ಆದ್ವಿ. ಇನ್ನು ಇದು ವಿಡಿಯೋ ನಾನು ಎಂಡ್ ಮಾಡ್ತೀನಿ. ಹೇಗಿತ್ತು ಎಕ್ಸಿಬಿಷನ್, ಹೇಗಿತ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.